ಹಲೋ ನಮಸ್ಕಾರ ಸ್ನೇಹಿತರೆ. ಆರ್ಥಿಕ ವಿವರ ಕರ್ನಾಟಕದ ಹೇಳೋದಾದ್ರೆ ಅತಿ ಹೆಚ್ಚು ಕರ್ನಾಟಕದ ಬೆಳವಣಿಗೆಯಲ್ಲಿ ಕರ್ನಾಟಕವು ಒಂದಾಗಿದೆ. ಇದರ ಆಂತರಿಕ ಉತ್ಪನ್ನ 8.2ರಷ್ಟಿದೆ. 3.1 ಲಕ್ಷ ತಲಾದಾಯವನ್ನು ಹೊಂದಿದೆ. ಆರ್ಥಿಕದಲ್ಲಿ 3 ಕ್ಷೇತ್ರಗಳನ್ನು ಒಳಗೊಂಡಿದೆ. ಮೊದಲನೇದು ಕೃಷಿ, ಮೀನುಗಾರಿಕೆ, ಗಣಿಗಾರಿಕೆ ಉದ್ಯೋಗಗಳನ್ನು ಒಳಗೊಂಡಿದೆ. ಎರಡನೇ ವಲಯ ಉತ್ಪಾದನೆಯನ್ನು ಒಳಗೊಂಡಿದೆ. ಮೂರನೇ ವಲಯ ಸೇವಾ ವಲಯವನ್ನು ಒಳಗೊಂಡಿದೆ. ಕೃಷಿಯು ರಾಜ್ಯದ ತನ್ನದೇ ಆದ ಆರ್ಥಿಕತೆಯನ್ನು ಒಳಗೊಂಡಿದೆ ಎಂದು ಸರ್ವಜ್ಞನು ಹೇಳುತ್ತಾನೆ. ಮಹಾರಾಜರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನೇಕ ಅಭಿವೃದ್ಧಿ ಚಟುವಟಿಕೆಗಳನ್ನು ಪ್ರಾರಂಭಿಸಿದರು ಹಾಗೂ ಕೃಷಿಯ ವಿವಿಧ ವಿಭಾಗಗಳನ್ನು ಕರ್ನಾಟಕದ ರಾಷ್ಟ್ರದಲ್ಲಿ ಅಗ್ರಗಾಮಿ ಆಗುವಂತೆ ಮಾಡಿದರು. ಸ್ವಾತಂತ್ರ್ಯ ನಂತರ ಒಂದು ಸುಧಾರಣೆಗಳಾಯಿತು. ಅಂದ್ರೆ ಭೂ ಸುಧಾರಣೆಗಳಲ್ಲಿ ಮಧ್ಯವರ್ತಿಗಳ ಸುಧಾರಣೆ, ಹಿಡುವಳಿಗಳನ್ನು ನಿಯಂತ್ರಿಸುವುದು, ಭೂ ಹಿಡುವಳಿ ಮೇಲೆಯ ಸೀಲಿಂಗು, ಭೂ ಹಿಡುವಳಿಯ ಬಲವರ್ಧನೆ, ಬಂಧಿತ ಬಲವರ್ಧನೆ ಕಾರ್ಮಿಕರು, ಇನ್ನು ಹಲವು. ಪಂಚವಾರ್ಷಿಕ ಯೋಜನೆ ಕೃಷಿ ಅಭಿವೃದ್ಧಿಯಲ್ಲಿ ಮೊದಲನೇ ಹಂತ ಏನಂದ್ರೆ ನೀರಾವರಿ, ಸಾಗುವಳಿ ಹೆಚ್ಚಿಸುವುದು, ರಾಸಾಯನಿಕ ಗೊಬ್ಬರಗಳ ಬಳಕೆ ಜನಪ್ರಿಯಗೊಳಿಸುವುದು, ಸುಧಾರಿತ ಬೀಜಗಳ ಬಳಕೆಯನ್ನು ಮಾಡುವುದು ಹೆಚ್ಚುವಿಕೆ, ಜಪಾನ್ ಪದ್ಧತಿಯ ಭತ್ತದ ಸಾಗುವಳಿಗಳನ್ನು ಮಾಡುತ್ತಾಗಿದೆ. ಎರಡನೇ ಹಂತದಲ್ಲಿ ಸಾಂದ್ರ ಬೇಸಾಯ ನೀಡುವುದು, ಹೊಸ ತಂತ್ರಜ್ಞಾನಗಳು ಹೆಚ್ಚಿನ ಕೃಷಿ ಉತ್ಪಾದನೆ ದಾರಿ ಮಾಡಿಕೊಟ್ಟದು, ಅಧಿಕ ಇಳುವರಿ ಹೆಚ್ಚಿನ ಉತ್ಪಾದನೆ ಕಾರಣವಾಗಿತ್ತು. ಮೂರನೇ ಹಂತದಲ್ಲಿ ಸೌಲಭ್ಯ ವಂಚಿತರಾದ ರೈತ ಸಮುದಾಯಕ್ಕೆ, ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ, ಪರಿಶಿಷ್ಟ ಜಾತಿ ಪಂಗಡಗಳ ರೈತರಿಗೆ, ಕುಸ್ಕಿ ಸಾಗುವಳಿ ರೈತರಿಗೆ ಆಧುನಿಕ ತಂತ್ರಜ್ಞಾನ ಲಭಿಸಿ ಹೆಚ್ಚಿನ ಕೃಷಿ ಉತ್ಪಾದನೆಯ ಮೂಲಕ ಅವರುಗಳ ಬದುಕಿ ಬರಲಿ ಎಂಬ ಉದ್ದೇಶವನ್ನು ಹೇರಲಾಗಿತ್ತು. ನಾಲ್ಕನೇ ಹಂತದಲ್ಲಿ ಸರ್ಕಾರ ಕೃಷಿ ಸನ್ನಿವೇಶಗಳ ಅನುಗುಣವಾಗಿ ಸಮಗ್ರ ಬೆಳವಣಿಗೆಯನ್ನು ಸಾಧಿಸುವ ಹಾಗೂ ಯೋಜನೆಗಳು ಒಟ್ಟುಗೂಡಿಸಿ ಹೊಸ ಪ್ರಯತ್ನ ಮಾಡಲಾಗಿದೆ. ಕೃಷಿ ಮತ್ತು ವಾಣಿಜ್ಯದಲ್ಲಿ ಕರ್ನಾಟಕದಲ್ಲಿ ಅಕ್ಕಿ, ಜೋಳ, ದ್ವಿದಳ ಧಾನ್ಯಗಳು, ಎಣ್ಣೆ ಬೀಜಗಳು, ಕಬ್ಬು, ಗೋಡಂಬಿ, ಏಲಕ್ಕಿ, ಮೆಣಸಿನಕಾಯಿ, ಒರಟಾದ ಧಾನ್ಯಗಳು, ಕಾಫಿ ಮತ್ತು ರೇಷ್ಮೆ, ರಾಗಿ, ಜೋಳ ಇತರ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಕರ್ನಾಟಕದಲ್ಲಿ ಪ್ರಮುಖ ಕೈಗಾರಿಕೆಗಳೆಂದರೆ ಅಲ್ಯೂಮಿನಿಯಂ ಉದ್ಯಮ, ರೇಷ್ಮೆ ಉದ್ಯಮ, ಹತ್ತಿ ಉದ್ಯಮ, ಕೈಗಾರಿಕೆ ಉದ್ಯಮ, ವಿದೇಶಿ ಎಲೆಕ್ಟ್ರಾನಿಕ್ ಉದ್ಯಮಗಳು ನಡೆದಿದೆ. ಗೃಹ ಮತ್ತು ಗುಡಿ ಕೈಗಾರಿಕೆಗಳು ಹೇಳುವುದಾದರೆ ಕರ್ನಾಟಕ ಆರ್ಥಿಕತೆ ಬೆನ್ನೆಲುಬಾಗಿದೆ. ಕರ್ನಾಟಕ ರಾಜ್ಯ ಅಭಿವೃದ್ಧಿ ಮೆಟ್ಟಿಲುಗಳಲ್ಲಿ ಗುಡಿ ಕೈಗಾರಿಕೆ ದೇಶವನ್ನು ಪ್ರಗತಿಯ ಹಾದಿಯಲ್ಲಿ ದೀಪಗಳನ್ನು ಸರ್ಕಾರದಲ್ಲಿ ಗುಡಿ ಸಣ್ಣ ಕೈಗಾರಿಕೆ ವಿವಿಧ ರೀತಿಯ ಪ್ರೋತ್ಸಾಹವನ್ನು ನೀಡುತ್ತದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹೇಳುವುದಾದ್ರೆ ಕೈಗಾರಿಕೆಗಳು ಆಹಾರ ಸಂಸ್ಕರಣಾ ಘಟಕಗಳು, ಇಂಜಿನಿಯರಿಂಗ್ ಘಟಕಗಳು, ಸಿದ್ಧ ಉಡುಪುಗಳು ಉತ್ಪಾದನಾ ಘಟಕಗಳು, ಫೌಂಡ್ರಿ ಘಟಕಗಳು, ಆಟೋಮೊಬೈಲ್ ಘಟಕಗಳು, ರಾಸಾಯನಿಕ ಘಟಕಗಳಾಗಿವೆ. ಕೈಗಾರಿಕಾ ನೀತಿಗಳಲ್ಲಿ ತೆರಿಗೆ, ಕಾರ್ಮಿಕರ ಉದ್ಯೋಗ ಮುಂತಾದ ಎಲ್ಲಾ ಅಂಶಗಳು ಕೈಗಾರಿಕಾ ನೀತಿಯ ವ್ಯಾಪ್ತಿಗೆ ಒಳಗೊಂಡಿರುತ್ತದೆ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಪಾತ್ರವನ್ನು ಹೇಳೋದಾದ್ರೆ ಅವರು ಕರ್ನಾಟಕ ಕಬ್ಬಿಣ ಮತ್ತು ಉಕ್ಕು ಉದ್ಯಮ ಬಹುಕೋಟಿ ಉದ್ಯಮಗಳಿಗೆ ಇದು ಆರ್ಥಿಕತೆಯ ಪಾತ್ರವನ್ನು ವಹಿಸುತ್ತದೆ. ವಿಶ್ವಯ್ಯವರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಅವರು ತೆರೀತಾರೆ. ಅಲ್ಲಿ ರಾಜ್ಯದ ಹೆಗ್ಗಳಿಕೆಯನ್ನು ಅವರಿಗೆ ಪಾತ್ರರಾಗ್ತಾರೆ. ಇದು ತುಂಬಾ ಕಾರ್ಮಿಕರಿಗೆ ತುಂಬಾ ಸಹಾಯವನ್ನು ಮಾಡುತ್ತದೆ ಅಂತಾನೆ ಹೇಳ್ಬಹುದು. ಸಕ್ಕರೆ ಕೈಗಾರಿಕೆ, ಹತ್ತಿ ಮತ್ತು ಜವಳಿ ಕೈಗಾರಿಕೆ, ಕಾಗದ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಮಾಹಿತಿ ತಂತ್ರಜ್ಞಾನ ಕ್ರಾಂತಿಗಳನ್ನು ಇವರು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದರು. ನಗರೀಕರಣದಲ್ಲಿ ಪ್ರಮುಖ ಸಮಸ್ಯೆಗಳೆಂದರೆ ಜನದಟ್ಟಣೆ, ನಿರುದ್ಯೋಗ, ವಸತಿ ಸಮಸ್ಯೆಗಳು, ನೀರಿನ ಕೊರತೆ, ನೈರ್ಮಲ್ಯ ಸಮಸ್ಯೆ, ಕೊಳೆಗೇರಿಗಳು, ಪರಿಸರ ಗುಣಮಟ್ಟದ ಅವನತಿ, ಸಾರಿಗೆ ಸಮಸ್ಯೆ, ಒಳಚರಂಡಿ ಸಮಸ್ಯೆ, ಕಸದ ಸಮಸ್ಯೆ, ನಗರ ಅಪರಾಧ, ಹೆಚ್ಚಿನ ದರಗಳು ನಗರೀಕರಣದ ಹೆಚ್ಚು ಸಮಸ್ಯೆಗಳಾಗಿವೆ. ಸರ್ ಎಡ್ಮಂಡ್ ಬರ್ನರ್ ರವರು ಧರ್ಮವನ್ನು ಆಧ್ಯಾತ್ಮಿಕ ನಂಬಿಕೆ ಎಂದು ಹೇಳಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಧರ್ಮಗಳೆಂದರೆ ಇಸ್ಲಾಂ, ಹಿಂದೂ, ಬೌದ್ಧ, ಕ್ರಿಶ್ಚಿಯನ್ ಹಲವು ಧರ್ಮಗಳನ್ನು ಒಳಗೊಂಡಿದೆ. ಹಿಂದೂ ಧರ್ಮ ಅತ್ಯಧಿಕವಾದರೆ ಇಸ್ಲಾಂ ಧರ್ಮ ಅದರ ಸ್ವಲ್ಪ, ಬೌದ್ಧ ಮತ, ಜೈನ ಮತ, ಸಿಖ್, ಪಾರ್ಸಿ, ವೀರಶೈವ, ವೈಷ್ಣವ ಪಂಥ, ಭಕ್ತಿ ಚಳವಳಿಗಳು ನಡೆದಿವೆ. ಅರಿಸ್ಟಾಟಲ್ ಭಾಷೆನ ಹೇಗೆ ಹೇಳ್ತಾರೆ ಅಂದ್ರೆ ಅವರ ಪ್ರಕಾರ ಭಾಷೆ ಒಂದು ಆಲೋಚನೆಯಾಗಿದೆ. ಭಾವನೆಗಳು, ಆಸೆಗಳು ಮತ್ತು ವಿಚಾರಗಳನ್ನು ವ್ಯಕ್ತಪಡಿಸುವ ಮಾನವನ ಉತ್ಪತ್ತಿಯ ಮಾತಿನ ಧ್ವನಿಯೇ ಈ ಭಾಷೆ ಅಂತ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಹಲವು ಭಾಷೆಗಳಿದಾವೆ. ಕನ್ನಡ, ತುಳು, ಕೊಂಕಣಿ, ಕೊಡವ, ಲಂಬಾಣಿ, ಡೆಕ್ಕಣಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಅನೇಕ ಭಾಷೆಗಳನ್ನು ಒಳಗೊಂಡಿದೆ. ಕನ್ನಡವು ದೇಶದಲ್ಲಿ ಅತಿ ಹೆಚ್ಚು ಮಾತನಾಡುವಲ್ಲಿ 8ನೇ ಸ್ಥಾನದಲ್ಲಿ ಒಳಗೊಂಡಿದೆ. ಹಾಗೆಯೇ ಜಾತಿ ಎಂಬುದು ಕಾಸ್ಟ್ ಎಂಬ ಪದದಿಂದ
ಉತ್ಪತ್ತಿಯಾಗಿದೆ. ಕರ್ನಾಟಕದಲ್ಲಿರುವ ಕೆಲವು ಬುಡಕಟ್ಟು ಸಮುದಾಯಗಳೆಂದರೆ ತೋಡ, ಜೇನು, ಕುರುಬ, ಕಾಡು ಕುರುಬ, ಬೇಡರು, ಹಕ್ಕಿಪಿಕ್ಕಿ, ಸಿದ್ದಿಗಳು, ಬಿಲ್ಲರು, ಹೀಗೆ ಇತರ ಪ್ರಮುಖರು ಇದ್ದಾರೆ. ಶಿಕ್ಷಣವು ಸದೃಢ ದೇಹ, ಸದೃಢ ಮನಸ್ಸಿನ ಒಂದು ಸೃಷ್ಟಿಯಾಗಿದೆ ಎಂದು ಅರಿಸ್ಟಾಟಲ್ ಅವರು ಶಿಕ್ಷಣದ ಬಗ್ಗೆ ಹೇಳಿದ್ದಾರೆ. ಪ್ಲೇಟೋ ಅವರು ಶಿಕ್ಷಣವು ಆತನು ಬೆಳಕಿನ ಕಡೆಗೆ ತಿರುಗಿಸುವ ಪ್ರಕ್ರಿಯೆಯಾಗಿದೆ ಎಂದು ಹೇಳಿದ್ದಾರೆ. 19ನೇ ಶತಮಾನದ ನಂತರದ ಅರ್ಧದಷ್ಟು ಪ್ರಾಚೀನ ಶಿಕ್ಷಣ ವ್ಯವಸ್ಥೆಯು ಕರ್ನಾಟಕದಲ್ಲಿ ಅಗ್ರಹಾರಗಳು, ಶಿವಪುರಿಗಳು, ಬ್ರಹ್ಮಪುರಗಳು, ಪುಟಕಸ್ಥಾನಗಳು ಮತ್ತು ಮಠಗಳು ರೂಪದಲ್ಲಿ ಅಸ್ತಿತ್ವದಲ್ಲಿದ್ದವು ಅಂತ ಹೇಳುತ್ತಾರೆ. ಶಿಕ್ಷಣದಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂದರೆ ಕಿರಿಯ ಶಿಶುವಾಡಿಯಿಂದ ಕಿರಿಯ ಶಿಶುವಾಡಿ ಅಂದ್ರೆ LKG 3 ವರ್ಷ 10 ತಿಂಗಳಿಂದ ಹಿಡಿದು 4 ವರ್ಷ 10 ತಿಂಗಳವರೆಗೆ ಒಂದು UKG, LKG ಅಂದ್ರೆ ಇವಾಗ ಪ್ರೀ ನರ್ಸರಿ, ಪ್ರಿಪೇರ್ಟಿ ಇತ್ಯಾದಿಗಳು ಒಳಗೊಂಡಿದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಹಿರಿಯ ಪ್ರಾಥಮಿಕ ಶಿಕ್ಷಣ ಮತ್ತೆ ಕಿರಿಯ ಪ್ರಾಥಮಿಕ ಶಿಕ್ಷಣ ಅಂತ 2 ವಿಭಾಗಗಳಿದ್ದರೆ, ಕಿರಿಯ ಪ್ರಾಥಮಿಕ ಶಿಕ್ಷಣದಲ್ಲಿ 1ರಿಂದ 4ನೇ ತರಗತಿ ಹಾಗೂ ಹಿರಿಯ ಪ್ರಾಥಮಿಕ ಶಿಕ್ಷಣದಲ್ಲಿ 4ರಿಂದ 7, ಆದರೆ ಇವಾಗ 8ನೇ ತರಗತಿಯನ್ನು ಹಿರಿಯ ಪ್ರಾಥಮಿಕ ಶಿಕ್ಷಣಕ್ಕೆ ಅಳವಡಿಸಿದ್ದಾರೆ. ಪ್ರೌಢ ಶಿಕ್ಷಣದಲ್ಲಿ 8ರಿಂದ 10 ಹಿಡಿದರೆ ಇವಾಗ 9ರಿಂದ 10 ಅಂತೇಳಿ ಪರಿಗಣಿಸಿ, ಹಾಗೂ ಹಿರಿಯ ಪ್ರೌಢ ಶಿಕ್ಷಣದಲ್ಲಿ 11, 12 ಅನ್ನು ಒಳಗೊಂಡಿದೆ. ಕಾಲೇಜು ಶಿಕ್ಷಣ, ಪದವಿ ಶಿಕ್ಷಣ, ಸ್ನಾತಕೋತ್ತರ ಶಿಕ್ಷಣಗಳು, ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯಗಳು ಇದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ 1987ರಲ್ಲಿ ಬೆಂಗಳೂರಿನಲ್ಲಿ ತನ್ನ ಪ್ರಾದೇಶಿಕ ಕೇಂದ್ರವನ್ನು ಹೊಂದಿದೆ. ರಾಜ್ಯದಲ್ಲಿ 50 ಅಧ್ಯಯನ ಕೇಂದ್ರಗಳನ್ನು ಹೊಂದಿದೆ. ಇದು ಮುಖ್ಯವಾಗಿ ಇಂಗ್ಲಿಷ್ ಮಾಧ್ಯಮದ ದೂರ ಶಿಕ್ಷಣವನ್ನು ಒದಗಿಸುತ್ತದೆ. STEM ಸ್ಟಿಮ್ ಪದದ ಅರ್ಥ ಏನಂದ್ರೆ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್, ಗಣಿತ ಸಂಕ್ಷಿಪ್ತ ರೂಪವಾಗಿದೆ. ಇದು ಕ್ಷೇತ್ರದಲ್ಲಿ ಎಲ್ಲ ಉಪವಿಭಾಗಗಳನ್ನು ಒಳಗೊಂಡಿದೆ. ಸ್ಟಿಮ್ ಪದವೀಧರರ ವಿವಿಧ ಕೈಗಾರಿಕೆಗಳು ಹೆಚ್ಚಿನ ಬೇಡಿಕೆಗಳನ್ನು ಹೊಂದಿರುತ್ತದೆ. ಸ್ಟಿಮ್ ಕೋರ್ಸ್ಗಳು ಪ್ರಥಮವಾಗಿ 4 ವಿಭಾಗಗಳಿವೆ. ಅವುಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರ್, ಗಣಿತಶಾಸ್ತ್ರ. ವಿಜ್ಞಾನದಲ್ಲಿ ಜೀವಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ನೈಸರ್ಗಿಕ ವಿಜ್ಞಾನಗಳು ಮತ್ತು ಗಣಿತ ಹಾಗೂ ಅಂಕಿಅಂಶಗಳನ್ನು ಒಳಗೊಂಡಿದೆ. ತಂತ್ರಜ್ಞಾನದಲ್ಲಿ ನಮ್ಮ ಯುಗದ ತಾಂತ್ರಿಕ ವ್ಯವಸ್ಥೆಗಳು, ಮೊಬೈಲ್, ಕಂಪ್ಯೂಟರ್, AI, ರಾಡಾರ್, ವೈಫೈ ಮುಂತಾದವುಗಳನ್ನು ಒಳಗೊಂಡಿದೆ. ಇಂಜಿನಿಯರ್ ಎನ್ನುವುದು ಗಣಿತ ಮತ್ತು ವಿಜ್ಞಾನವನ್ನು ಬಳಸಿಕೊಂಡು ಯಂತ್ರಗಳ ರಚನೆಯನ್ನು ಮತ್ತು ಪ್ರಕ್ರಿಯೆಗಳ ವಿನ್ಯಾಸ, ಸಮೀಕ್ಷೆ ಹಾಗೂ ನಿರ್ಮಾಣಗಳು. ಇಂಜಿನಿಯರ್ ಸ್ಟಿಮ್ ಸಂಶೋಧನೆ ಮತ್ತು ಅಧ್ಯಯನಗಳ ಅತ್ಯಂತ ಕ್ರಿಯಾತ್ಮಕ ಹಾಗೂ ಪ್ರಮುಖ ವಿಭಾಗಗಳನ್ನು ಒಳಗೊಂಡಿದೆ. ಗಣಿತಶಾಸ್ತ್ರದಲ್ಲಿ ಒಂದು ವಿಶೇಷವಾದ ಮೇಲೆ ತಿಳಿಸಿದ ಎಲ್ಲ ಇದರ ವಿಜಯಗಳೊಂದಿಗೆ ಕೈ ಜೋಡಿಸಿ ಮತ್ತು ಎಲ್ಲ ಸ್ಟಿಮ್ ಕೋರ್ಸ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸ್ಟಿಮ್ ಅನ್ನೋದು ಉದ್ಯೋಗಾವಕಾಶಗಳನ್ನು ಬೆಳೆಸುತ್ತದೆ, ಪ್ರಗತಿಯನ್ನು ಬೆಂಬಲಿಸುತ್ತದೆ, ಹೆಚ್ಚೆಚ್ಚು ಜ್ಞಾನವನ್ನು ವೃದ್ಧಿಸಕ್ಕೆ ಇದು ಸಹಾಯ ಮಾಡುತ್ತದೆ. ವಾಸ್ತವವಾಗಿ ಕಲಾ ವಿಭಾಗವು ಅತ್ಯಂತ ಜನಪ್ರಿಯ. ಇದರಲ್ಲಿ ಪದವಿ ಹಂತದಲ್ಲಿ ಆರ್ಟ್ಸ್ ಅನ್ನ ಜಾಸ್ತಿ ಜನ 51% ಮಹಿಳೆಯರು ಆರ್ಟ್ಸ್ ಅನ್ನು ಆಯ್ಕೆ ಮಾಡ್ತಾರೆ, 48% ಪುರುಷರು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದರ ನಂತರ PhD ಗಳನ್ನು ಮಾಡುತ್ತಾರೆ. ಪದವಿ ಕೋರ್ಸು, ಸ್ನಾತಕೋತ್ತರ ಹಂತದಲ್ಲೂ ಕೂಡ ಹೆಚ್ಚು. ಮಾನವ ಸೂಚ್ಯಂಕಗಳೆಂದರೆ ದೀರ್ಘ ಮತ್ತು ಆರೋಗ್ಯದ ಜೀವನ, ಜ್ಞಾನ, ಯೋಗ್ಯ ಜೀವನದ ಮಟ್ಟವಾಗಿದೆ. ಜೀವನ, ಆರೋಗ್ಯ ಜೀವನ, ಜೀವಿತಾವಧಿ ಸೂಚ್ಯಂಕ, ಆರೋಗ್ಯದ ಆಯಾಮಗಳಾದರೆ ಶಿಕ್ಷಣ, ಜ್ಞಾನ, ಶಿಕ್ಷಣ ಸೂಚ್ಯಂಕ, ಶಾಲಾ ಶಿಕ್ಷಣ, ಸರಾಸರಿ ವರ್ಷಗಳು ಮತ್ತು ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣಗಳು, ಯೋಗ್ಯ ಜೀವನ ಮಟ್ಟ, ಆದಾಯ ಸೂಚ್ಯಂಕ, ಜೀವನ ಮಟ್ಟ ಆಯಾಮಗಳನ್ನು ಒಟ್ಟು ರಾಷ್ಟ್ರೀಯ ತಲವಾರು ಅಳೆಯಲಾಗುತ್ತದೆ. ಕರ್ನಾಟಕವು ತನ್ನ ಕಾರ್ಯಕ್ರಮಗಳನ್ನು ಮತ್ತು ನೀತಿಗಳನ್ನು ಮಾನವನ ಅಭಿವೃದ್ಧಿ ದೃಷ್ಟಿಕೋನದಿಂದ ತರುವ ಪ್ರಮುಖ ಭಾರತೀಯ ರಾಜ್ಯಗಳಲ್ಲಿ ಒಂದಾಗಿದೆ. ಐತಿಹಾಸಿಕವಾಗಿ ಪ್ರಾದೇಶಿಕ ಅಸಮತೋಲನ ಬ್ರಿಟಿಷ್ ಆಡಳಿತದಿಂದ ಪ್ರಾರಂಭವಾಯಿತು. ಬ್ರಿಟಿಷ್ ಆಡಳಿತ ಮತ್ತು ಕೈಗಾರಿಕೋದ್ಯಮಗಳನ್ನು ಚಟುವಟಿಕೆಗಳು, ಸಾಮರ್ಥ್ಯಗಳು ಹೊಂದಿರುವ ದೇಶದ ನಿರ್ದಿಷ್ಟ ಪ್ರದೇಶಗಳಿಗೆ ಮಾತ್ರ ಅಭಿವೃದ್ಧಿಯನ್ನು ಪ್ರಾರಂಭಿಸಿದರು. ಟಿಪ್ಪುವಿನ ಮರಣ ನಂತರ ಬ್ರಿಟಿಷರು ಕನ್ನಡ ನಾಡನ್ನು 3 ಭಾಗಗಳಾಗಿ ವಿಂಗಡಿಸಿದರು. ಟಿಪ್ಪುವಿನ ಮೇಲಿನ ಯುದ್ಧದಲ್ಲಿ ಆಗಿದ್ದ ಒಪ್ಪಂದದಲ್ಲಿ ಬ್ರಿಟಿಷರು ಹೈದರಾಬಾದಿನ ನಿಜಾಮ ಮತ್ತು ಮರಾಠರ ಕರ್ನಾಟಕ ರಾಜ್ಯಗಳಲ್ಲಿ ಪಾಲು ನೀಡಬೇಕಾಯಿತು. 9 ಜಿಲ್ಲೆಗಳಿಂದ ಕೂಡಿದ ಹಳೆಯ ಮೈಸೂರು ಸಂಸ್ಥಾನವನ್ನು ಮೈಸೂರು ಅರಸರಿಗೂ, ಈಶಾನ್ಯ ಭಾಗದ ತೆಲುಗು, ಮರಾಠಿ, ಉರ್ದು ಭಾಷಿಕ ಪ್ರದೇಶಗಳನ್ನು ರಾಯಚೂರು, ಕಲಬುರಗಿ, ಲಿಂಗಸೂರು, ಬೀದರ್
ಉತ್ಖನನಗಳಿಗೆ ಪ್ರದೇಶಗಳನ್ನು ಹೈದರಾಬಾದ್ ನಿಜಾಮರಿಗೂ ಹಂಚಿಕೆ ಮಾಡಿದರು. ಕನ್ನಡದ ಮರಾಠರು ನಿಜಾಮರು ಮುಂತಾದ ರಾಡಿಯಲ್ಲಿ ಪರಕೀಯರ ಭಾವನೆಗಳನ್ನು ಬದುಕುವಂತಾಯಿತು. ಕನ್ನಡ ಮಾತನಾಡುವ ಎಲ್ಲಾ ಪ್ರದೇಶಗಳನ್ನು ಒಗ್ಗೂಡಿಸಿ ಪ್ರತ್ಯೇಕ ರಾಜ್ಯ ರಚನೆಯಲ್ಲಿ ಪ್ರಯತ್ನ ಪ್ರಕ್ರಿಯೆ ಕರ್ನಾಟಕ ಏಕೀಕರಣ ಅಥವಾ ಏಕೀಕರಣ ಚಳವಳಿ ಕನ್ನಡ ನಾಡಿಗೆ 2000 ವರ್ಷದ ಇತಿಹಾಸವಿದೆ. ಕರ್ನಾಟಕ ಏಕೀಕರಣ ಸ್ವಾತಂತ್ರ್ಯ ನಂತರ ಹಾಗೂ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಕರ್ನಾಟಕದ ಉದಯ ಮಾಡುವುದಕ್ಕೋಸ್ಕರ ನಡೆದಿತ್ತು. ಹರಿದು ಹಂಚಿ ಹೋಗಿದ ಕರ್ನಾಟಕವನ್ನು ಒಂದುಗೂಡಿಸುವುದಕ್ಕಾಗಿ ಭಾಷೆ, ಜನರು, ಆಕಾಂಕ್ಷೆಗಳು ಯಾವುದೇ ಪ್ರಾಧಾನ್ಯತೆ ಇಲ್ಲದೆ ಇರಲಿಲ್ಲ. ಏಕೀಕರಣ ಆಗುವುದಕ್ಕೆ ಮೊಟ್ಟ ಮೊದಲವಾಗಿ ಮುಂಬೈ ಕರ್ನಾಟಕ ಜನರು ಮುಂದೆ ಬಂದರು. ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ 1890 ಆರಂಭಗೊಂಡ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏಕೀಕರಣ ಪರಿಕಲ್ಪನೆಯ ರೂಪ ನೀಡಿತು. ವೆಂಕಟ ರಂಗು ಕಟ್ಟಿ ಅವರಂತಹ ನಾಯಕರು ಆರಂಭಿಸಿದ ಹಂತಗಳು ಏಕೀಕರಣದ ಕಾರಣಕ್ಕೆ ಉತ್ತಮ ಸೇವೆ ಸಲ್ಲಿಸಿದರು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಹೇಳಿದರೆ ಮುಂಬೈ ವಿವಿಯಲ್ಲಿ 1884 ಕನ್ನಡ ಎಂಎ ಪದವಿ ಪಡೆದು ಮುಖ್ಯೋಪಾಧ್ಯಾಯರಾಗಿ ನಂತರ ಶಿಕ್ಷಣಾಧಿಕಾರಿಯಾಗಿದ್ದ ರಾಮಚಂದ್ರ ಹಣವಂತ ದೇಶಪಾಂಡೆ ಅವರು ಈ ಸಂಸ್ಥೆ ಪ್ರಾರಂಭಿಸುವ ಕಾರಣಕರ್ತರು. ಕರ್ನಾಟಕ ವಿದ್ಯಾವರ್ಧಕ ಸಂಘ 20 ಜುಲೈ 1990 ಧಾರವಾಡದಲ್ಲಿ ಸ್ಥಾಪಿಸಲ್ಪಟ್ಟಿತು. ಇದು ಒಂದು ಸಂಸ್ಥೆಯಾಗಿದ್ದು ಅದು ಆಗ ಬಾಂಬೆ ಪ್ರೆಸಿಡೆನ್ಸಿಗಳ ಇಂಗ್ಲಿಷ್ ಆಳ್ವಿಕೆಯಲ್ಲಿತ್ತು. ಇಂದಿನ ಕರ್ನಾಟಕದ ಕನ್ನಡ ಮಾತನಾಡುವ ಪ್ರದೇಶಗಳಲ್ಲೂ ಅದು ವಿಭಿನ್ನ ಪ್ರದೇಶಗಳಾಗಿ ವಿಭಾಗಿಸಲ್ಪಟ್ಟಿತ್ತು. ದೂರದರ್ಶನ ಎಂಬ ಮಾಸಪತ್ರಿಕೆಗಳನ್ನು ಪ್ರಾರಂಭಿಸಿ ಕನ್ನಡ ಭಾಷೆ, ಸಾಹಿತ್ಯ, ಕರ್ನಾಟಕ ಇತಿಹಾಸ, ಕರ್ನಾಟಕ ಏಕೀಕರಣ ಮೊದಲಾದ ವಿಷಯಗಳ ಬಗ್ಗೆ ಲೇಖನಗಳನ್ನು ಪ್ರಕಟಿಸಿದರು. ಕರ್ನಾಟಕ ಕನ್ನಡ ಉಳಿಸಿ ಬೆಳೆಸಲಿಕ್ಕೆ ಎಷ್ಟೆಲ್ಲ ಒಂದು ಆಂದೋಲನಗಳು ನಡೆಯಿತು. ಆದ್ರೆ ಇವಾಗ ತಮಿಳುನಾಡ ಕಮಲ್ ಹಾಸನ್ ಅವನ ಹೇಳಿಕೆ ಹೇಗಿದೆ? ಕನ್ನಡದ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಹೇಳಿದಾನೆ. ಇರ್ಲಿ, ಅದ್ರ ಬಗ್ಗೆ ನಾವೇನ್ ಹೇಳೋಣ. ಹುಯಿಗಳ ನಾರಾಯಣ ರಾವ್ ಆಗ್ಲಿ, ಕರ್ನಾಟಕ ಏಕೀಕರಣ ಚಳವಳಿ, ಗೋಕಾಕ್ ಚಳವಳಿಯಲ್ಲಿ ಪಾತ್ರ, ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಇದಕ್ಕೆ ಪಾತ್ರವನ್ನು ವಹಿಸಿದ್ದರು. ಕರ್ನಾಟಕದ ಗೋಕಾಕ್ ಚಳವಳಿಯ ಕೆಲವು ಶಿಫಾರಸುಗಳನ್ನು: ಶೈಕ್ಷಣಿಕ ವರ್ಷದಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿರಬೇಕು, ಅದಕ್ಕೆ 150 ಅಂಕಗಳು ನೀಡಬೇಕು, ಪ್ರಥಮ ಭಾಷೆಯಲ್ಲ ದ್ವಿತೀಯ ಭಾಷೆ, ತೃತೀಯ ಭಾಷೆಗಳನ್ನು ಓದಬೇಕು, ದ್ವಿತೀಯ ಭಾಷೆಗಳಿಗೆ 100 ಅಂಕಗಳನ್ನು ನೀಡಬೇಕು, ದ್ವಿತೀಯ ಭಾಷೆಯಲ್ಲಿ ಒಟ್ಟು 2 ಭಾಷಾ ಪಟ್ಟಿಯಲ್ಲಿ ಬೇರೆ ಭಾಷೆ ಹಿಂದಿ ತೃತೀಯ ಭಾಷೆಯಾಗಿರಬೇಕು, ಅದಕ್ಕೆ 50 ಅಂಕ, ಕನ್ನಡ ಶಿಕ್ಷಣ ಕೂಡಲೇ ಭರ್ತಿ ಮಾಡಿಸಬೇಕು ಎಂದು ಗೋಕಾಕ್ ಸಮಿತಿಯ ಕೆಲವು ಶಿಫಾರಸುಗಳಾಗಿದ್ದವು. ಉತ್ತರ ಕನ್ನಡ ಜಿಲ್ಲೆ ಸಾಲ್ಗಾಣಿ ಗ್ರಾಮದ ರೈತರು ಒಪ್ಪಿಕೋ ಚಳವಳಿಯನ್ನು ಪ್ರಾರಂಭಿಸಿದರು. ಕಾಮಗಾರಿ ಅರಣ್ಯದಲ್ಲಿ ಗುತ್ತಿಗೆದಾರರು ಮರಗಳನ್ನು ಕಡಿಯಲು ಮುಂದಾದರು. ಅದನ್ನು ತಡೆಯಲು ರೈತರು ಮರವನ್ನು ತಬ್ಬಿ ಪ್ರತಿಭಟಿಸಿದರು. ಮರಗಳನ್ನು ಕಳ್ಳ ಸಾಗಣೆ ಮಾಡುವುದನ್ನು ನಿಲ್ಲಿಸುವುದು ಮತ್ತು ಮರಗಳನ್ನು ಬೆಳೆಸುವುದು ಮಹತ್ವ ಹಾಗೂ ಪರಿಸರದ ಮಹತ್ವದ ಬಗ್ಗೆ ಸಾಮಾನ್ಯ ಜನರಲ್ಲಿ ಜಾಗೃತಿ ಮೂಡಿಸುವುದು ರೈತರ ಪ್ರತಿಭಟನೆಯ ಉದ್ದೇಶ. ಹಿಂದುಳಿದ ಪ್ರದೇಶಗಳನ್ನು ಗುರುತಿಸುವ ನಂತರ ಸರ್ಕಾರ ಅಭಿವೃದ್ಧಿ ಪ್ರಕ್ರಿಯೆ ಪ್ರಾರಂಭಿಸಿತು. ಈ ಪ್ರದೇಶವು ಕ್ರಮೇಣ 3 ಪ್ರಮುಖ ಕೈಗಾರಿಕಾ ವಲಯಗಳಾಗಿ ವಿಕಾಸಗೊಂಡಿತು. ತಿರುಳು ಮತ್ತು ಕಾಗದದ ಗಿರಣಿ, ಪ್ಲೇವುಡ್ ಕಾರ್ಖಾನೆ ಮತ್ತು ನದಿಗಳನ್ನು ಬಳಸಿಕೊಳ್ಳಲು ನಿರ್ಮಿಸಲಾಯಿತು. ಜಲವಿದ್ಯುತ್, ಅಣೆಕಟ್ಟು, ಸರಪಳಿ ಹಾಗೂ ಕೈಗಾರಿಕೆಗಳು, ಜಿಲ್ಲೆಗಳು, ಅರಣ್ಯ ಸಂಪತ್ತು ಕ್ಷೀಣಿಸುವ ಅರಣ್ಯಗಳ ಪ್ರದೇಶವನ್ನು ರಕ್ಷಿಸುವುದು, ನಿರಾಕರಿಸುವ ಭೂಮಿಯನ್ನು ಮರಗಳನ್ನು ಪುನರುತ್ಥಾನ, ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆಗೆ ಅರಣ್ಯ ಸಂಪತ್ತನ್ನು ಸರಿಯಾದ ಪರಿಗಣನೆಗೆ ಬಳಸುವುದು. ಪಾಂಡುರಂಗ ಹೆಗಡೆ ಅವರು ನೇತೃತ್ವದ ಒಪ್ಪಿಕೋ ಚಳವಳಿ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಸಹ್ಯಾದ್ರಿ ಪರ್ವತ ಶ್ರೇಣಿಯನ್ನು ಪಶ್ಚಿಮ ಘಟ್ಟಗಳೆಂದು ಕರೆಯುತ್ತಾರೆ. ಇದು ಹಿಮಾಲಯ ಶ್ರೇಣಿಗಳಿಗಿಂತ ಹಳೆಯದಾದ ಕಾಡುಗಳನ್ನು ಹೊಂದಿರುವ ಪರ್ವತ ಸರಪಳಿಯನ್ನು ಹೊಂದಿದ್ದು, ವಿಶ್ವಸಂಸ್ಥೆ ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಇದು ಜೈವಿಕ ವೈವಿಧ್ಯದ ವಿಶ್ವದ 8 ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿ ಗುರುತಿಸಲ್ಪಡುತ್ತದೆ. ಕನಿಷ್ಠ 325 ಜಾಗತಿಕ ಬೆದರಿಕೆಗಳನ್ನು ಜಾತಿಗಳು ಪಶ್ಚಿಮ ಘಟ್ಟಗಳು ವಾಸಿಸುತ್ತವೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯು ಐತಿಹಾಸಿಕ ಮಹತ್ವದ್ದಾಗಿದೆ. 100 ಕೋಟೆಗಳು ಮತ್ತು ಸ್ಥಳೀಯ ಬುಡಕಟ್ಟುಗಳು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗಳನ್ನು ಕಂಡುಬರುತ್ತದೆ.
ಮಹಾಜರ್ ಸೀಬಾರ್ಡ್ ಅಥವಾ INS ಕದಂಬ ಅಥವಾ ನೇವಲ್ ಬೇಸ್ ಕಾರವಾರ 1986ರಲ್ಲಿ ಸ್ಥಾಪನೆ ಕರ್ನಾಟಕದ ಕಾರವಾರ ಬಳಿ ಬರುವ ಭಾರತೀಯ ನೌಕಾಪಡೆಯ ನೆಲೆಯಾಗಿದೆ. INS ಕದಂಬ ಪ್ರಸ್ತುತ 3ನೇ ಅತಿ ದೊಡ್ಡ ಭಾರತೀಯ ನೌಕಾನೆಲೆಯಾಗಿದೆ. ಕರಾವಳಿಯ ಉದ್ದಕ್ಕೂ ಭಾಗಶಃ ಗುಡ್ಡಗಾಡು ಪ್ರದೇಶಗಳು ನೆಲೆಗೊಂಡಿರುವ ಈ ಯೋಜನೆಯಲ್ಲಿ ಹಲವಾರು ತಾಂತ್ರಿಕ ಮತ್ತು ಪರಿಸರ ಸವಾಲುಗಳನ್ನು ಒಳಗೊಂಡಿದೆ. ಜ್ಯೋತಿರಾವ್ ಗೋವಿಂದರಾವ್ ಫುಲೆ ಇವರ ಬಗ್ಗೆ ಹೇಳೋದಾದ್ರೆ, ಜ್ಯೋತಿಬಾ ಫುಲೆ ಅವರು 1827ರಲ್ಲಿ ಪೂನಾದ ಶೂದ್ರ ಮಾಲಿ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ತೋಟಗಾರ ಅಥವಾ ಹೂವಿನ ವ್ಯಾಪಾರಿ. ತುಳಿತಕ್ಕೊಳಗಾದ ಶೂದ್ರರ ಸದಸ್ಯರಾಗಿದ್ದ ಫೂಲೆಯವರ ದಲಿತದ ಸಮಸ್ಯೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರು. ಫೂಲೆಯವರು ಸಮಾನತಾ ತತ್ವದ, ಜಾತಿಯ ವ್ಯವಸ್ಥೆ, ನಿರಂಕುಶ ಕುಟುಂಬ ರಚನೆ ಮತ್ತು ಮಹಿಳೆಯರ ಅಧೀನತೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದರು. ಕರೆ ನೀಡಿದರು. ವೈಚಾರಿಕ ತತ್ವದ ಮೂಢನಂಬಿಕೆಗಳು, ಅಡಚಣೆಗಳನ್ನು ಮತ್ತು ಸಾಂಪ್ರದಾಯಿಕ ಸಾಂಸ್ಕೃತಿಕ ನಡವಳಿಕೆಗಳನ್ನು ತೆಗೆದುಹಾಕಲು ಒತ್ತಾಯಿಸಿದರು. ಜ್ಯೋತಿಬಾ ಫುಲೆಗಳು ಜಾತಿಯ ವ್ಯವಸ್ಥೆಯನ್ನು ಮಾನವ ಸಮಾಜೀಯ ತತ್ವದ ವಿರೋಧಿ ಎಂದು ಪರಿಗಣಿಸಿದ್ದಾರೆ. 1880ರ ಉತ್ತರಾರ್ಧದಲ್ಲಿ ಹಿಂದೂ ಸಮಾಜದಲ್ಲಿ ತುಳಿತಕ್ಕೊಳಗಾದ ಬಹಿಷ್ಕರರನ್ನು ಮತ್ತು ಅಸ್ಪೃಶ್ಯರೆಂದು ದಲಿತ ಎಂಬ ಪದದಿಂದ ಬಳಸುತ್ತಿದ್ದರು. ಗಾಂಧೀಜಿಯವರನ್ನು ಪ್ರೀತಿಯಿಂದ ಹರಿಜನ ಎಂದು ಕರೆದರು. ಬ್ರಿಟಿಷ್ ಆಡಳಿತದ ಅವರನ್ನು 1835ರ ಪರಿಶಿಷ್ಟ ಜಾತಿಗಳು ಎಂದು ವ್ಯಾಖ್ಯಾನಿಸಿದರು. ದಲಿತ ಪದವನ್ನು ಮತ್ತೆ 1970ರಲ್ಲಿ ಮಹತ್ವಾಕಾಂಕ್ಷವಾಗಿ ಬೆಳೆಯಿತು. ದಲಿತ ಚಳವಳಿ ಒಂದು ಸಾಮಾಜಿಕ ಚಳವಳಿಯಾಗಿದ್ದು, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ ಅಸಮಾನತೆ ಹಾಗೂ ದಬ್ಬಾಳಿಕೆ ಮತ್ತು ಶೋಷಣೆ ವಿರುದ್ಧ ದಲಿತರ ಸಂಘಟಿತ ಹೋರಾಟವನ್ನು ದಲಿತ ಚಳವಳಿ ಎಂದು ಕರೆಯುತ್ತಾರೆ. ರೋಸಿ ಪಾರ್ವತಮ್ಮ ಅವರ ಬಗ್ಗೆ ಹೇಳಿದರೆ, ಪ್ರಖ್ಯಾತ ಪ್ರೊಫೆಸರ್ ಮತ್ತು ಭಾರತದ ಮೊದಲ ದಲಿತ ಮಹಿಳಾ ಸಮಾಜಶಾಸ್ತ್ರಜ್ಞರು. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಸ್ಯಾಗಳೆ ಎಂಬಲ್ಲಿ ಬಡ ದಲಿತ ಕುಟುಂಬದಲ್ಲಿ ಜನಿಸಿದರು. ಮಹಾರಾಣಿ ಕಾಲೇಜು ಮೈಸೂರು ಮತ್ತು ಮಹಾರಾಣಿ ಕಾಲೇಜು ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸಿದರು. ಮೈಸೂರು ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರ ರಚನೆಯ ಹಂತದಲ್ಲಿ ಬಲವಾದ ಅಡಿಪಾಯವನ್ನು ಹಾಕಿದರು ಮತ್ತು ಅವರು 1987ರವರೆಗೆ ವಿಭಾಗದ ಮುಖ್ಯಸ್ಥರಾಗಿದ್ದರು. ಸ್ನಾತಕೋತ್ತರ ಪದವಿಗಳನ್ನು ಪರಿಚಯಿಸಿದರು. ಎಸ್ಸಿ ಅವರ ಮಾಹಿತಿ ಅಧ್ಯಯನಗಳನ್ನು ಇವರು ಮಾಡಿದರು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.